ಆಗ ಆನೆಯು ಕೂಡಲೇ ಒಪ್ಪಿತು. ಮೊದಲೇ ಒಂದು ಸ್ಥಳದಲ್ಲಿ ಕೆಸರಿನ ದೊಡ್ಡ ಹೊಂಡವನ್ನು ಮಾಡಿದ್ದವು. ಮರದ ರೆಂಬೆ ಕೊಂಬೆಗಳನ್ನೆಲ್ಲ ಹಾಕಿ ಮರೆ ಮಾಡಿದ್ದವು. ಮರದಿಂದ ಸಿಂಹಾಸನವನ್ನು ಮಾಡಿಟ್ಟು ಆನೆಯನ್ನು ಪಟ್ಟಾಭಿಷೇಕಕ್ಕಾಗಿ ಕರೆತಂದರು. ಪ್ರಾಣಿಗಳ ಈ ತಂತ್ರ ಅರಿಯದ ಆನೆಯು ಗಂಭೀರವಾಗಿ ಆ ಸ್ಥಳಕ್ಕೆ ಹೋಯಿತು. ಮುಚ್ಚಿಟ್ಟಿದ್ದ ಕೆಸರಿನ ಹೊಂಡದಲ್ಲಿ ಆನೆಯು ಬಿದ್ದಿತು. ಕೆಸರಿನಲ್ಲಿ ಸಿಕ್ಕಿಕೊಂಡ ಆನೆಯು ಹೊರಕ್ಕೆ ಬರಲಾಗದೆ ಹಸಿವಿನಿಂದ ಒದ್ದಾಡಿ ಕೊನೆಗೆ ಎಲ್ಲ ಪ್ರಾಣಿಗಳನ್ನು ಬೇಡಿಕೊಂಡು, ನನ್ನನ್ನು ಕಾಪಾಡಿ, ನನ್ನನ್ನು ಉಳಿಸಿ, ನಾನು ನಿಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂದು ಮಾತು ಕೊಟ್ಟಿತು. ಎಲ್ಲ ಪ್ರಾಣಿಗಳು ಸೇರಿ ಆನೆಯನ್ನು ಗುಂಡಿಯಿಂದ ಹೊರತಂದವು. ಅಂದಿನಿಂದ ಎಲ್ಲ ಪ್ರಾಣಿಗಳು ಸಂತಸದಿಂದ ಒಟ್ಟಿಗೆ ಬಾಳಿದವು.